ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಡ್ರೋನ್ ಹಾರಾಟ, ಗಡಿಭಾಗದಲ್ಲಿ ವಿಮಾನ ಹಾರಾಟ ರದ್ದು. ಜಮ್ಮು ಅಮೃತಸರ ಸೇರಿ ಹಲವೆಡೆ ರದ್ದು ಮಾಡಲಾಗಿದೆ. ಮುಂಜಾಗ್ರತೆ ಕ್ರಮವಾಗಿ ವಿಮಾನ ಹಾರಾಟವನ್ನು ರದ್ದು ಮಾಡಿರೋದು. ನೋಡಿ, ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಕೂಡ ಆತಂಕದ ವಾತಾವರಣ ಅನ್ನೋದು ನಿರ್ಮಾಣ ಆಗಿದೆ. ಗಡಿಭಾಗದಲ್ಲಿ ಡ್ರೋನ್ನ ಹಾರಾಟ ಆಗ್ತಿರುವಂತ ಹಿನ್ನೆಲೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಇದು ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಿರುವಂತದ್ದು. ಒಂದ್ ಕಡೆಯಲ್ಲಿ ಕದನ ವಿರಾಮ ಅಂತ ಘೋಷಣೆ ಮಾಡಲಾಯಿತು. ಅಂದ್ರೆ ಇದು ಪೂರ್ಣ ಪ್ರಮಾಣದ ಕದನ ವಿರಾಮ ಅಲ್ಲ, ಅಲ್ಪ ಪ್ರಮಾಣದ, ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ. ಒಂದು ವೇಳೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಮತ್ತೆ ನಾವು ಯಾವ ತರ ಉತ್ತರ ಕೊಡಬೇಕೋ ಆ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣದಲ್ಲಿ ಹೇಳಿದ್ರು. ಅದಾದ ಕೆಲವೇ ಹೊತ್ತುಗಳಲ್ಲಿ ಡ್ರೋನ್ ದಾಳಿ ಆಗಿದೆ, ಡ್ರೋನ್ ಹಾರಾಟ ಆಗ್ತಾ ಇದೆ, ಈ ತರದ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಯಿತು. ಇದೀಗ ಕಾಶ್ಮೀರ ಭಾಗದಲ್ಲಿ ಅಂದ್ರೆ ಗಡಿ ಭಾಗ, ಸೂಕ್ಷ್ಮ ಭಾಗದಲ್ಲಿ ಪಾಕಿಸ್ತಾನದ ಸಂಬಂಧಪಟ್ಟಂತ ಡ್ರೋನ್ಗಳ ಹಾರಾಟ ಇನ್ನೂ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಜಮ್ಮು ಅಮೃತಸರ ಸೇರಿ ಹಲವು ಕಡೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಯಾಕಂದರೆ ಇದೊಂದು ನಾವು ಮೈಮರೆಯೋದಕ್ಕೂ ಆಗಲ್ಲ. ಪಾಕಿಸ್ತಾನವನ್ನು ನಂಬಿಕೊಂಡು ಯಾವುದೇ ದೃಢವಾದ ನಿರ್ಧಾರವನ್ನು ಸದ್ಯಕ್ಕೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿಲಿ ನಾವು ಅಂದರೆ ಭಾರತ ಅಂತೂ ಖಂಡಿತವಾಗಿಯೂ ಇಲ್ಲ. ಪಾಕಿಸ್ತಾನ ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಉಸಿರುವಳ್ಳಿ ಥರ ಚೇಂಜ್ ಆಗ್ತಾನೇ ಇರುತ್ತೆ. ಆಮೇಲೆ ಮಾತು ಕೊಡೋದು, ಮಾತು ತಪ್ಪೋದು, ಮಾತು ಮೀರೋದು, ಇದೆಲ್ಲವೂ ಪಾಕಿಸ್ತಾನಕ್ಕೆ ತುಂಬ ಸುಲಭನೂ ಹೌದು, ಈ ಹಿಂದೆಯಿಂದ ಮಾಡ್ಕೊಂಡು ಬಂದಿರೋದು ಕೂಡ ಹೌದು. ಆ ಕಾರಣಕ್ಕಾಗಿ ಒಮ್ಮೆ ಪಾಕಿಸ್ತಾನದ ಜೊತೆಗೆ ಮಾತಾಡಿದ ತಕ್ಷಣ ಓಕೆ ಫೈನ್, ಪಾಕಿಸ್ತಾನ ಸರಿ ಹೋಗ್ಬಿಟ್ಟಿದೆ, ಸರಿ ದಾರಿಗೆ ಬಂದ್ಬಿಟ್ಟಿದೆ, ಬುದ್ಧಿ ಕಲ್ತ್ಬಿಟ್ಟಿದೆ ಅನ್ನುವಂಥ ನಿರ್ಧಾರಕ್ಕೆ ನಾವು ಬರೋದಕ್ಕಾಗೋದಿಲ್ಲ. ಹೈಲಿ ರಿಸ್ಕ್ ಅನ್ನೋದಂತೂ ಇದ್ದೇ ಇರತ್ತೆ. ಈ ರೀಸನ್ನಿಗೋಸ್ಕರನೇ ಇದೀಗ ಈ ಥರದೊಂದು ಮುನ್ನೆಚ್ಚರಿಕಾ ಕ್ರಮವನ್ನು ಭಾರತ ತೆಗೆದುಕೊಂಡಿರೋದು. ಅಲ್ಲಿಗೆ ಇನ್ನೂ ಕೆಲವೊಂದಷ್ಟು ಆತಂಕಗಳನ್ನೋದು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಎಲ್ಲ ನಾವು ಗಮನಿಸ್ತಾ ಇದ್ವಿ, ಜಮ್ಮು ಕಾಶ್ಮೀರ, ಪಹಲ್ಗಾಮು, ಅಮೃತಸರ, ರಾಜಸ್ಥಾನ ಈ ಭಾಗಗಳನ್ನು ಏನು ಟಾರ್ಗೆಟ್ ಮಾಡ್ಕೊಂಡಿದ್ರು ಇವ್ರುಗಳು, 4 ರಾಜ್ಯಗಳನ್ನು ಪ್ರಮುಖವಾಗಿ ಪಾಕಿಸ್ತಾನ ಟಾರ್ಗೆಟ್ ಮಾಡ್ಕೊಂಡಿತ್ತು. ಆ ರಾಜ್ಯಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು, ಬ್ಲ್ಯಾಕ್ಔಟ್ ಮಾಡಲಾಗಿತ್ತು, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು, ಸೇನಾ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿತ್ತು, ಮನೆಯಿಂದ ಹೊರಗೆ ಬರಬೇಡಿ ಅಂತ ಏನು ಹೇಳಿದ್ರು ಅದೆಲ್ಲವೂ ನಿನ್ನೆಗೆ ಬ್ರೇಕ್ ಬಿದ್ದಿತ್ತು. ನಾವೇ ಇದ್ರ ಬಗ್ಗೆ ವರದಿ ಮಾಡಿದ್ವಿ. ಸಹಜ ಸ್ಥಿತಿಯತ್ತ ಎಲ್ಲವೂ ಸಾಕ್ತಾ ಇದೆ, ಗುಂಡಿನ ಮೊರೆತ ಏನು ಕೇಳಿಸ್ತಾ ಇಲ್ಲ, ಓಕೆ ಮನೆಯಿಂದ ಹೊರಗೆ ಬರಬಹುದಾದ ವಾತಾವರಣ ನಿರ್ಮಾಣ ಆಗಿದೆ ಅಂತ. ಬಟ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ ನಂತರವೂ ಕೂಡ ಕೆಲವೊಂದಷ್ಟು ಡ್ರೋನ್ನ ಹಾರಾಟ ಆಗಿರೋದು ಇದೆ ಅನ್ನೋದು ವರದಿ ಆಗಿದೆ. ರಾತ್ರಿ ಒಂದು ಸ್ವಲ್ಪ ಹೈಡ್ರಾಮಾ ಕ್ರಿಯೇಟ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಹೀಗಿರಬೇಕಾದ್ರೆ ರಿಸ್ಕ್ ತೆಗೆದುಕೊಳ್ಳುವಂಥ ಜಾಬ್ ನೋಡಿ, ವಿಮಾನ ಹಾರಾಟ ಆಗೋದು, ಅದರಲ್ಲಿ ನಾಗರಿಕರು ಇರ್ತಾರೆ, ಗುರಿ ಆಗಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ನಮಗೆ ನಂಬಿಕೆ ಬರಬೇಕು, ನಾವು ಎಲ್ಲವೂ ಸರಿ ಇದೆ ಅಂತ ಭಾವಿಸ್ಕೊಳ್ಬೇಕು. ಈಗಿನ್ನೂ ಹೀಟ್ ಹಾಗೇ ಇದೆ, ಈ ಧಗೆ ಅನ್ನೋದು ಹಾಗೇ ಇದೆ. ಇನ್ನೂ ಇದೊಂಥರ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣ ಆಗಿರೋದು. ಆ ಕಾರಣಕ್ಕಾಗಿ ಹೈಲಿ ರಿಸ್ಕ್ ಅನ್ನೋದು ಬೇಡ, ನಮ್ಮ ಭದ್ರತೆಯಲ್ಲಿ ನಾವು ಇರೋಣ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಂತ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ